ವಿಚಾರದಲ್ಲಿ ಒಂದೊಂದ್ಸಲ ತಂದೆ ತಾಯಿಗಳು ಏನಾರು ಹೇಳಿದ್ರೆ ಮಕ್ಕಳು ಅದನ್ನು ಕೇಳಬೇಕು, ಅಪಾರ್ಥ ಮಾಡ್ಕೋಬಾರ್ದು. ಯಾಕೆಂದ್ರೆ ತಂದೆ ತಾಯಿಗಳು ಅವರ ಅನುಭವದ ಮಾತುಗಳನ್ನು ಹೇಳ್ತಾ ಇರ್ತಾರೆ. ನಿನ್ ಮನೆಯಲ್ಲಿ ಇಲ್ಲ ಅಂದ ತಕ್ಷಣ ನಂಗೆ ತುಂಬಾ ಭಯ ಆಯಿತು. ಕತ್ಲಾಗಿದೆ, ವಯಸ್ಸಿಗೆ ಬಂದ ಮಗಳು ಒಬ್ಬಳೇ ಹೊರಗಡೆ ಹೋಗಿದ್ದಾಳೆ ಅಂದಾಗ ನನ್ನ ಮನಸ್ಸಿಗೆ ಆತಂಕ ಆಯಿತು. ಆಮೇಲೆ ಅಪ್ಪ ಹೇಳಿದ್ರು ಅಂಗಡಿಗೆ ಹೋಗಿದ್ದಾಳೆ ಅಂತ, ಸ್ವಲ್ಪ ಸಮಾಧಾನ ಆಯಿತು. ಅದಕ್ಕೆ ಹೇಳ್ಬಿಟ್ಟು ಬಂದೆ, ಜನನೇ ಬಂದ್ರೆ ಕಳಿಸಿ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ. ಎಷ್ಟು ದೊಡ್ಡ ನಿರಾಶೆ ನನ್ನ ಬದುಕಿನಲ್ಲಿ, ಎಷ್ಟು ದೊಡ್ಡ ನಿರಾಶೆ. ಈಗ ಮಗಳೇ, ನನಗುಳಿದಿರೋದು ನೀನೊಬ್ಬಳೆಮ್ಮ. ಈ ಮನೆ ಆಶಾ ಕಿರಣ, ನನ್ನ ಭಾಗ್ಯ ದೇವತೆ ನೀನು. ನಿನ್ನನ್ನು ರಕ್ಷಣೆ ಮಾಡಬೇಕಾದ್ದು, ನಿನಗೊಂದು ಸುಂದರವಾದ ಬದುಕನ್ನು ಕಟ್ಟಿಕೊಡ್ಬೇಕಾದ್ದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ. ಹಾಗಾಗಿ ಒಂದಷ್ಟು ಮಾತುಗಳು ನಾನು ಆಡ್ತಾ ಇರ್ತೀನಿ, ಅದರಿಂದ ನಿನ್ನ ಮನಸ್ಸಿಗೆ ನೋವಾಗಿರ್ಬೋದು. ಏನು ಅನ್ಕೋಬೇಡ ಮಗಳೇ, ನೀನು ಅನ್ಕೋಬೇಡಮ್ಮ ಮಗಳೇ. ಯಾಕಮ್ಮ, ಯಾಕೆ ಮಗಳೇ? ಏನಾದರೂ ಅಪ್ಪನ ಹತ್ರ ಹೇಳೋದಿತ್ತೇನು? ಹೇಳೋ ಹಾಗಿದ್ರೆ ಧೈರ್ಯವಾಗಿ ಹೇಳು, ಹೇಳಮ್ಮ. ಏನೂ ಇಲ್ಲ ಅಪ್ಪ. ಸರಿ, ನೀವು ಮಲ್ಕೊಳ್ಳಿ. ಸರಿ, ಹೋಗ್ಬಿಟ್ಟ ಮಲ್ಕೋತಾಯಿ, ಹೋಗು. ಜನನ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ತೀನಿ ಅಂತ ಅವ್ರ ತಂದೆ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ. ಆದರೆ ಮಾಮ್, ಜನನಿ ತಂದೆ ಮನ್ಸು ಗೆದ್ದೆ ಮದುವೆ ಆಗೋ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ದಿನ ನಾವೇ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಆ ಹುಡುಗ ಯಾರು, ಜನನಿ ಅವ್ರ ತಂದೆ ಯಾರ ಜೊತೆ ಮಾತಾಡ್ತಾ ಇರ್ತಾರೆ ಅನ್ನೋದನ್ನ ತಿಳ್ಕೋಬೇಕು. ಓಕೆ ಬ್ರೋ. ಪ್ರೀತು, ಡೋಂಟ್ ವರಿ, ಚೇರ್ ಅಪ್ಸೆಟ್ ಆಗ್ಬೇಡ. ಹೇಗಾದರೂ ಮಾಡಿ ಈ ಸಂಬಂಧನೂ ಮುರಿಯೋಣ. ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಂಗಂತೂ ಈ ವಿಷಯ ತಿಳಿಬಾರ್ದು. ಅವ್ರು ನೆಮ್ಮದಿಯಾಗಿರ್ಲಿ. ನಿಮ್ಗೇನೇ ತೊಂದರೆ ಆಗಲಿ, ಏನೇ ಸಹಾಯ ಬೇಕಾದರೂ ನಮ್ಮಿಬ್ರನ್ನ ಕೇಳಿ. ನಾವಿಬ್ರು ನಿಮ್ಮ ಸಹಾಯಕ್ಕಿದ್ದೀವಿ. ಆಯ್ತಾ? ಆಯ್ತಾ? ಯಾಕೆ ಚಿಕ್ಕ ಯಜಮಾನ್ರೆ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು? ಪಾರ್ವತಿ, ಒಂದು ವೇಳೆ ಬ್ರೋಗ್ ಮದುವೆ ಆಗಿ ನನಗೆ ಅದಕ್ಕೆ ಇದ್ದಿದ್ರೆ ನಿನ್ನ ಹಾಗೆ ಬುದ್ಧಿ ಹೇಳ್ತಿದ್ರು ಅನ್ಸುತ್ತೆ. ಏನೋ ಅನ್ಕೋಬೇಡ ಪಾರ್ವತಿ, ಮನ್ಸಿಗಾಗ ಅನ್ನಿಸ್ತು, ಅದಕ್ಕೆ ಹೇಳ್ಬಿಟ್ಟೆ. ಪ್ರೀತು, ಯಾಕೆ ಆ ರೀತಿ ಮಾತಾಡಿದೆ? ಅವ್ಳಿಗೇನು ಅನ್ಕೊಳ್ಳೇನು ಪಾಪ. ನೋಡು, ಬೇಜಾರು ಮಾಡ್ಕೊಂಡು ಹೋದ್ಲು. ಬ್ರೋ, ಅವತ್ತೊಂದಿನ ನಿನ್ ಪಾರ್ವತಿ ಬಗ್ಗೆ ಏನಂತ ಹೇಳ್ದೆ ಹೇಳು? ಯಾಕೆ ಹೇಳಿದೆ ಅಂದರೆ, ನನ್ನ ಮಗ ನಿಶ್ಚಿತಾರ್ಥನ 4 ದಿನದಲ್ಲಿ ಅಲ್ಲ, ಒಂದಿನ ಮುಗಿದೋಯ್ತಲ್ಲ, 3 ದಿನದಲ್ಲಿ ಮುಗಿಸ್ಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ದಾನೆ. ಅದಕ್ಕೆ ಹೇಳಿದೆ. ಆಮೇಲೆ ಈ ವಿಚಾರನ ಯಾರಿಗೆ ಹೇಳೋಕೆ ಹೋಗ್ಬೇಡಿ. ಆಮೇಲೆ ಯಾರಿಗೋ ಗೊತ್ತಾಗಿ ನನ್ನ ತಲೆ ಮೇಲೆ ಬರುತ್ತೆ. ಆಯ್ತಾಯ್ತು, ನಾನು ಮಾಡೋ ವೃತ್ತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ವಿಚಾರನ ನನ್ನ ಹೆಂಡತಿ ಬಿಟ್ಟರೆ ಬೇರೆ ಯಾರಿಗೂ ಹೇಳಲ್ಲ. ಒಳ್ಳೇದು. ಹುಡುಗರ ಫೋಟೋ ಏನಾದರೂ ತಂದಿದ್ದೀರಾ? ಹಾಗಾಗಿ ಫೋಟೋ ನೋಡಬೇಕಾದವನು ನಾನೇ, ಬೇರೆಯವ್ರಿಗೆ ಇದ್ರ ತೊಂದರೆ ಬೇಕಾಗಿಲ್ಲ.
ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚುವರಿ ಮಾಡ್ತಾ ಇದೀಯಾ? ಯಾಕೆ ಯಜಮಾನ್ರೆ ಒಂಥರ ಬೇಜಾರಲ್ಲಿದ್ದೀರಾ? ಏನಾಯ್ತು? ಅವ್ರು ಹಾಗಂದಿದ್ರಲ್ಲಿ ಬೇಜಾರಾಗೋದಕ್ಕೆ ಏನಿದೆ ಯಜಮಾನ್ರೆ? ಚಿಕ್ಕ ಯಜಮಾನ್ರು ಅವ್ರಿಗೆ ಅನ್ಸಿದ್ದನ್ನು ಹೇಳಿದ್ದಾರೆ, ಅದ್ರಲ್ಲಿ ನನ್ಗೇನು ಬೇಜಾರಿಲ್ಲ. ನಿಮ್ಗೆ ನಿನ್ಗೇನು ಬೇಜಾರಿಲ್ಲ ಅಂದರೆ ನನಗೂ ಇಲ್ಲ. ಬರಿ ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ. ಇನ್ನೂ ಬ್ರೋಕರ್ ಅಷ್ಟೇ ತಾನೇ ಬಂದಿರೋದು, ಹುಡುಗ ಯಾರು ಅಂತ ಗೊತ್ತಾಗಿಲ್ವಲ್ಲ. ಮೊದಲು ನಿಮ್ಮ ತಂದೆ ಹುಡುಗನ ಫಿಕ್ಸ್ ಮಾಡಲಿ, ಆಮೇಲೆ ಅವ್ನು ಯಾರು ಅಂತ ತಿಳ್ಕೊಳ್ಳೋಣ. ಪ್ರೀತು, ನಾನಿದ್ದೀನಿ, ಏನಾದರೂ ಮಾಡೇ ಮಾಡ್ತೀನಿ. ಅಮ್ಮನ ಆಸೆ, ನಿಮ್ಮ ಪ್ರೀತಿ ಎರಡೂ ಉಳಿಯುತ್ತೆ. ಎರಡೂ ಉಳಿಯುತ್ತೆ. ಬ್ರೋ, ನನಗೆ ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಆದರೆ ಸ್ವಲ್ಪ ಟೆನ್ಷನ್ ಇರೋದು ಜನನಿ. ಅವಳು ಸ್ವಲ್ಪ ಧೈರ್ಯವಾಗಿರ್ಬೇಕಷ್ಟೆ. ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ. ನಿಮ್ಮ ಹಣೆ ಬರದಲ್ಲಿ ನಿಮ್ಮ ಪ್ರೀತಿ ಸಿಗಬೇಕು ಅಂತ ಇದ್ರೆ ಸಿಕ್ಕೇ ಸಿಗುತ್ತೆ. ನಿಮ್ಮಿಬ್ಬರಿಗೂ ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇದೆ ಅಲ್ವಾ? ಇದೆ ಬ್ರೋ. ಜನನಿ, ಎಷ್ಟು ಚೆನ್ನಾಗಿ ಅಡಿಕೆ ಕುಟ್ಟಿದ್ವಿ. ಇದನ್ನು ತಿಂದರೆ ಅದು ಮಜಾನೇ ಬೇರೆ. ಆಹಾ, ರಾತ್ರಿ ಊಟ ಆದಮೇಲೆ ಈ ಎಲೆ ಜೊತೆಲಿ ಈ ಅಡಿಕೆ ಹಾಕೊಂಡು ಕೊಡ್ತೀರಾ? ರುಚಿ ಸಖತ್ತಾಗಿರುತ್ತೆ ಕಲ್ಪನಾ. ಅಷ್ಟೇ ನೋಡಿ. ಮೊದಲು ಯಾರೋ ಬ್ರೋಕರ್ ಅಂದ್ರಲ್ಲ, ಆ ವಿಷಯ ತಿಳ್ಕೊಳ್ಳಿ. ನಾನೇ ಇನ್ನೂ 2 ಎಲೆ ಎಕ್ಸ್ಟ್ರಾ ಕೊಡ್ತೀನಿ, ತಿನ್ನೂರಂತೆ. ಹೌದು, ತಿಳ್ಕೊತೀನಿ. ಹಬ್ಬಾ, ಈ ಗೆಟಪ್ ಹಾಕೊಂಡು ಸುಸ್ತಾಗೋದು. ಸಾಕಪ್ಪ, ಸಾಕು. ತಿಳ್ಕೊಂಡು ಬಂದ್ರೆ ನಮ್ಮೂರು ರೈತರಿಗೂ ಸಹಾಯ ಆಗುತ್ತೆ. ಹಾಗೂ ಪಾರ್ವತಿಗೆ ಅದ್ರ ಬಗ್ಗೆ ಆಸಕ್ತಿ ಇದೆ, ಹೋಗಿ ತಿಳ್ಕೊಂಡು ಬರಲಿ. ಅದಕ್ಕೆ ಜೊತೆಲಿ ಪರಮೇಶ್ವರನ್ನು ಜೊತೆ ಮಾಡಿ ಕಳಿಸ್ತಾ ಇದ್ದೀನಿ. ನೀವು ಹೇಳ್ತಿರೋದನ್ನ ನಾನು ನಂಬೋದಾ? ಯಾಕೆ ಅನುಮಾನನ? ಹೇಳದೆ ಅಷ್ಟೇ. ಬುದ್ಧಿ, ನಾವ್ ಈಗ್ಲೇ ಹೋಗಿ ಸಾವಯವ ಕೃಷಿ ಬಗ್ಗೆ ತಿಳ್ಕೊಂಡ್ ಬರ್ತೀವಿ. ಇದರಿಂದ ನಮ್ಮ ಹಳ್ಳಿ ರೈತರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹೌದಮ್ಮ, ಹೋಗಮ್ಮ. ಯಜಮಾನ್ರೆ, ಹೋಗಣ್ವಾ? ಸರಿ ಪಾರ್ವತಿ, ಬುದ್ಧಿ, ನಾವು ಹೋಗಿ ಬರ್ತೀವಿ. ಮತ್ತೆ ಅವರಿಬ್ಬರನ್ನ ನಾನು ಕಳಿಸಿದ್ದು ಜನನಿನ ಮದುವೆ ಆಗೋ ಹುಡುಗನ್ನ ನೋಡ್ಕೊಂಬರಕ್ಕೆ.
ನಿರ್ಧಾರ. ಅವ್ರು ಬರೋವರೆಗೂ ಸ್ವಲ್ಪ ಕಾಯೋಣ. ಮಾವ, ನಮ್ಮ ಹುಡುಗಿಗೆ ಹುಡುಗನ್ ನೋಡೋಕ್ಕೆ ನಮ್ಮ ಬ್ರೋ ಕಳಿಸ್ತೀರಾ? ನಮ್ಮ ಬ್ರೋಗೆ ಅಷ್ಟು ಗೊತ್ತಾಗಲ್ವಾ? ನೀವು ಅಂದ್ಕೊಂಡಂಗೆ ಏನೂ ನಡೆಯಲ್ಲ. ನಿಧಾನ. ಮರಿ ಪಾರ್ವತಿ, ನಂಗೆ ಇದರ ಅಭ್ಯಾಸ ಇದೆ. ಪಾರ್ವತಿ, ಅದು ಯಾರೋ ರಾಹುಲ್ ಅಂತೆ. ಹೆಸರು ನೋಡಿದ್ರೆ ಫುಲ್ ಮಾಡರ್ನ್ ಆಗಿದೆ, ಆದ್ರೆ ಕೃಷಿ ಮಾಡ್ತಾರಂತೆ. ಕರೆಕ್ಟು ಪಾರ್ವತಿ. ನಾವು ಜನನಿಯವ್ರ ಮನೆಗೆ ಬಂದಿದ್ದ ಹೊಸದ್ರಲ್ಲಿ ನೀನ್ ರೈತರಿಗೆ ಸಾವಯವ ಕೃಷಿ ಮಾಡಿ ಅಂತ ಹೇಳಿದ್ದೆ ಅಲ್ವಾ? ಅದಕ್ಕೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಜನನಿಯವ್ರ ತಂದೆ ಯಾವ್ದೋ ವ್ಯಕ್ತಿ ಹತ್ರ ನಮ್ಮನ್ನ ಕಳಿಸ್ತಾ ಇದಾರೆ ಅನ್ಸುತ್ತೆ. ಹೌದು ಯಜಮಾನ್ರೆ, ಆದ್ರೆ ಅದ್ ನಿಮ್ಗೆ ಈಗ ಗೊತ್ತಾಯ್ತಾ? ಹೌದು ಪಾರ್ವತಿ, ಹುಷಾರು, ಬಿದ್ದಿದ್ದೋಗ್ಬಿಟ್ಟಿಯ. ಚಾನಲ್ ಬಂದಿದೆ ಅಂತೆ, ಅದರಲ್ಲಿ 24 ಗಂಟೆ ಹೊಸ ಹೊಸ ಸಿನಿಮಾ ಹಾಕ್ತಾರಂತೆ. ಅದಕ್ಕೆ ಫ್ರೀ ಆದಾಗ ಹೊಸ ಹೊಸ ಪಿಕ್ಚರ್ ಫ್ರೀಯಾಗಿ ನೋಡೋಣ ಅಂತ. ಕಲ್ಪನಾ ಅವ್ರೆ, ಇದು ತಗೊಳ್ಳಿ, ನೀವು ಹೋಗಿ ಕೂತ್ಕೊಳ್ಳಿ, ನಾನು ಕನೆಕ್ಷನ್ ಕೊಟ್ಟು ಬರ್ತೀನಿ. ಇಬ್ರು ಸೇರಿ ಕೂತ್ಕೊಂಡು ಜಿ ಪಿಕ್ಚರ್ ನೋಡೋಣ, ಹೆಂಗೆ? ಈ ಪಿಕ್ಚರ್ ಇಷ್ಟು ದಿನದ ಫೀಲಿಂಗ್. ಎಂಜಾಯ್ ಜಿ ಪಿಕ್ಚರ್. ಯಾವತ್ತು ಬಿಡೋದಕ್ಕೆ ಬಿಡಲ್ಲ ಯಜಮಾನ್ರೆ. ಸರಿ, ಹೊರಡೋಣ. ನೀವು ಮುಂದೆ ಹೋಗಿ. ಥ್ಯಾಂಕ್ಸ್ ಪಾರ್ವತಿ. ನಿನಗ್ಯಾಕದಲ್ಲ? ಮೊದ್ಲು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಓಹೋ, ನೀವ್ ಮಾತಾಡ್ತಿರೋ ದಾಟಿ ನೋಡಿದ್ರೆ ನನ್ಕಿಂತ ಸಿಕ್ಕಾಪಟ್ಟೆ ಮಾತಾಡೋಂಗಿದೆ. ಪಾರ್ವತಿ, ಐ ಥಿಂಕ್ ಹೀಸ್ ರೈಟ್. ಏನ್ ರೈಟು? ಏಯ್, ನನ್ ದಾಟಿಲ್ ಕೇಳಿದ್ರೆ ಸರಿ ಇರಲ್ಲ ಅಷ್ಟೇ. ಆಮೇಲೆ ಏನಾಗ್ಬಿಡುತ್ತೆ? ಬಂದೇ ಇರು. ಪಾರ್ವತಿ, ನಮ್ ಕೆಲ್ಸ ಆಗ್ಬೇಕು, ಸಮಾಧಾನವಾಗಿರೋ, ನಾನು ಸ್ಮೂತಾಗಿ ಹ್ಯಾಂಡಲ್ ಮಾಡ್ತೀನಿ. ಅಣ್ಣ, ನಿಮ್ಗೆ ರಾಹುಲ್ ಅನ್ನೋರು ಗೊತ್ತಾ? ಗೊತ್ತು. ಅವ್ರು ಎಲ್ಲಿದ್ದಾರೆ ಅಂತ ಹೇಳಕ್ಕೆ ಏನ್ ಮಾಡ್ಬೇಕು? ನಾನು ಹೇಳ್ತೀನಿ, ಬನ್ನಿ. ನಮ್ಮಪ್ಪ ಅಲ್ಲಿ ಭಾವನ ಹತ್ರ ಸುಳ್ಳು ಹೇಳಿ ನನಗೆ ಅಂತ ನೋಡಿರೋ ಹುಡುಗನ ಹತ್ರ ಮಾತಾಡೋದಕ್ಕೆ ಕಳ್ಸಿದ್ದಾರೆ. ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನಿನಗೆ ಹುಡುಗಾಟನಾ? ಇಂಥ ಸೀರಿಯಸ್ ಟೈಮಲ್ಲೂ ನಗ್ತಿದ್ಯಲ್ಲ, ನಿನ್ಗಿನ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ, ನೀನು ಕೋಪದಲ್ಲೂ ಸಕ್ಕತ್ತ ಕಾಣಿಸ್ತ ಚಿನ್ನ. ಚಿನ್ನನಾ? ಈ ತಗಡು ಮಾಡ್ತೀನಿ. ಕಣೇನ ನನ್ನ ಕಣೆ. ನಿನ್ ಮೆಂಟ್ಲ ಚಿನ್ನ ಅಂದ್ರೂ ಬೈತ್ಯಾ, ಕಣೆ ಅಂದ್ರೂ ಬೈತ್ಯಾ, ಇನ್ನೇನ್ ಕರಿಬೇಕು ನಿನ್ನ? ಜನನಿ, ನೀನಿಲ್ಲದೆ ಒಂದು ಕ್ಷಣ ಕೂಡ ನಾನು ಇರಲ್ಲ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿಜವಾಗ್ಲು? ನಿನ್ನ ಮೇಲೆ ಆಣೆ. ಮತ್ ಯಾಕೆ ನೀನು ಈ ವಿಷಯನ ಸೀರಿಯಸ್ ಆಗಿ ತಗೊಂಡಿಲ್ಲ? ನೋಡು, ನೀನು ಟೆನ್ಷನಲ್ಲಿದ್ದು ನಾನು ಟೆನ್ಷನ್ ಇದ್ರೆ ನನ್ಗೆ ಯಾರು ಸಮಾಧಾನ ಮಾಡ್ತಾರೆ? ಸಾರಿ ಪ್ರೀತು, ಐ ಲವ್ ಯು ಸೋ ಮಚ್. ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಕ್ಕಾಗಲ್ಲ. ಆಗಲ್ವಾ? ಯಾಕೆ ಬ್ರೋ?
ಯಾಕೆ ಅಂದರೆ ನನ್ನ ಫೋನ್ ಮನೇಲಿದೆ, ನಾನು ತಗೊಂಡೇ ಬಂದಿಲ್ಲ ಪ್ರೀತು. ಮತ್ತೆ ನೀನು ಹೇಗೆ ಮಾತಾಡ್ತಿದ್ಯಾ? ಹೀಗೆ ದೊಡ್ಡ ಯಜಮಾನ್ರು ಫೋನ್ನ ಮನೇಲೇ ಬಿಟ್ಟು ಹೋಗಿದ್ದಾರೆ. ನಾವಿಲ್ಲಿ ಟೆನ್ಷನ್ ಅಲ್ಲಿದ್ರೆ ನಿಮಗೆ ತಮಾಷೆನಾ? ಸಾರಿ ಜನನಿ ಅವರೇ. ಯಾಕೋ ನನ್ನ ಮನಸ್ಸಿಗೆ ಭಾವ ಆ ಹುಡುಗನ ಒಪ್ಕೊಳ್ತಾರೆ ಅಂತ ಅನಿಸ್ತಿದೆ ಪ್ರೀತು. ಫಾರಿನಲ್ಲಿ ಆರಾಮಾಗಿ ಸೆಟ್ಲ್ ಆಗಿದ್ದೆ, ಕೈ ತುಂಬ ದುಡ್ಡು. ಬ್ಯುಸಿ ಕೆಲಸದ ಮಧ್ಯ ನಮ್ಮ ದೇಶ, ನಮ್ಮ ಊರು, ನಮ್ಮ ಜನ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಪ್ಪ ಅಮ್ಮನ್ನೇ ಮರ್ತ್ಬಿಟ್ಟಿದ್ದೆ. ಫೋನ್ ಮಾಡಿಬಿಟ್ಟು ಇಲ್ಲೇ ಬಂದು ನಮ್ಮ ಜೊತೆ ಇದ್ಬಿಡು, ನಮಗೂ ವಯಸ್ಸಾಯಿತು, ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ ನಾನು ಮಾತ್ರ ವಾಪಸ್ ಬರೋಕ್ಕೆ ರೆಡಿಯಾಗಿರಲಿಲ್ಲ. ಅಕೌಂಟಲ್ಲಿ ಕೇಳಿದ್ಕಿಂತ ಸ್ವಲ್ಪ ಜಾಸ್ತಿನೇ ದುಡ್ಡು ಹಾಕ್ಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ದೆ. ಆದರೆ ಒಂದು ದಿವಸ ಅವರಿಬ್ಬರು ನನ್ನ ಬಿಟ್ಟು ದೂರ ಹೊರಟೋದ್ರು. ಭೂಮಿ ತಾಯಿಗೆ ಪೆಸ್ಟಿಸೈಡ್ಸ್ ಹೊಡೆಯೋದನ್ನ ಮೊದಲು ನಿಲ್ಲಿಸ್ಬೇಕು, ಅದರಿಂದನೇ ಈ ಮಣ್ಣು ಹಾಳಾಗ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಮ್ಮ ರಸ್ತೆ ಸೈಡಲ್ಲಿರೋ ಮರಗಳಿಗೆ ಯಾರೂ ಗೊಬ್ಬರ ಹಾಕಿರಲ್ಲ, ಆದರೂ ಎಷ್ಟು ಎತ್ತರಕ್ಕೆ ಬೆಳೆದಿರುತ್ತೆ. ಅದು ನಮ್ಮ ಮಣ್ಣಲ್ಲಿರೋ ಪವರ್. ಹೌದು, ನೀವ್ ಹೇಳ್ತಿರೋದ್ ನಿಜಾನೇ. ಮುಖ್ಯವಾಗಿ ನಮ್ಮ ರೈತರಿಗೆ ಇನ್ಫಾರ್ಮೇಶನ್ ಕೊರತೆ ಇದೆ. ಅದ್ರ ಬಗ್ಗೆ ಗಮನ ಹರಿಸಿ ಅವನಿಗೆಲ್ಲ ತಿಳಿಯೋ ಹಾಗೆ ಮಾಡಬೇಕು. ಯಾವಾಗ ನಮ್ಮ ರೈತ ಬ್ಯಾಂಕಲ್ಲಿ ಯಾವುದೇ ಸಾಲ ಮತ್ತು ಸಬ್ಸಿಡಿ ಇಲ್ದಲೆ ಬೆಳೆ ಬೆಳೆದು ಅದರಿಂದ ಲಾಭ ತೆಗಿತಾನೋ, ಆವಾಗ ನಮ್ಮ ದೇಶ ಉದ್ಧಾರ ಆಗೋದು ಹಾಗೂ ದೇಶ ಬೆಳೆಯೋದು. ನಾನೇನು ತಿಂದಿಲ್ಲ ಅಂತ ನೀನು ತಿಂದಿಲ್ಲ ಅಲ್ವಾ? ಆಹಾ, ನಿಮ್ಮಿಬ್ರು ನೋಡ್ತಿದ್ರೆ ನನ್ ದೃಷ್ಟಿನೇ ಬೀಳುತ್ತೆ. ನೀವಿಬ್ರು 100 ಕಾಲ ಇದೇ ತರ ಚೆನ್ನಾಗಿರಿ ಚಿಕ್ಕ ಯಜಮಾನ್ರೆ. ಮೊದಲು ದೃಷ್ಟಿ ತೆಗಿತೀನಿ ರೀ. ತಿನ್ಸಿ ತಿನ್ಸಿ. ಹಾ, ಸರಿ ಪುರೋಹಿತ್ರೆ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಏನಪ್ಪ ಇಷ್ಟು ಸಾಮಗ್ರಿ ಪಟ್ಟಿ ಬರ್ಸಿದೀಯಾ? ನನ್ನ ಮಗಳ ನಿಶ್ಚಿತಾರ್ಥ. ಹುಡುಗ ಒಳ್ಳೆಯವನು, ನಿಮ್ಗೆ ಇಷ್ಟ ಆಗಿರ್ಬೇಕಲ್ಲ? ನಮಗಂತೂ ತುಂಬ ಇಷ್ಟ ಆದರು ಅಲ್ವಾ ಪಾರ್ವತಿ? ಹೌದು ಬುದ್ಧಿ. ಹುಡುಗ ನಿಮ್ಗೆ ಇಷ್ಟ ಆಗಿದ್ದಾನೆ ಅಂದಮೇಲೆ ನಮಗೂ ಓಕೆನೆ. ಒಪ್ಗೆನಾ? ಏನು ಹೇಳ್ತಾ ಇದ್ದೀರಾ ಬುದ್ಧಿ? ನಮಗೇನು ಅರ್ಥ ಆಗ್ತಾ ಇಲ್ಲ. ನೀವೀಗ ನೋಡ್ಕೊಂಡು ಬಂದು ಹೊಗಳ್ತಾ ಇರೋ ಹುಡುಗನೇ ನಮ್ಮ ಜನನಿನ ಮದುವೆ ಆಗ್ತಿರೋ. ಅಂತೂ ಜನನಿ ತಂದೆಯಾಗಿ ನಾನ್ ಮಾಡಬೇಕಾಗಿರೋ ಕೆಲಸನ
ನೀವಿಬ್ರು ಮಾಡಿದ್ವಿ ನಂಗೆ ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು. ಹುಡುಗ ನಮ್ಗೆ ಒಪ್ಪಿಗೆ ಅಂತ ಅವ್ರ ಮನೆಯವ್ರಿಗೆ ತಿಳಿಸ್ಬಿಡಿ. 2 ದಿನದಲ್ಲಿ ನಿಶ್ಚಿತಾರ್ಥ, ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ಳೋಕೆ ಹೇಳಿ. ಸರಿ ವೀರಣ್ಣ. ಅಣ್ಣ ಅಣ್ಣ ಅಂತ ಅವ್ರ ಮಾತನ್ನ ಕೇಳ್ಕೊಂಡು ಕೂತ್ಯ, ಕೊನೆಗೆ ಕುತ್ತಿಗೆ ಬರೋವರೆಗೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಅತ್ತೆಗೆ ಫೋನ್ ಮಾಡ್ತೀರಾ. ಪಾಪ ಅವ್ರ ತಾನೇ ಏನ್ ಮಾಡ್ತಾರೆ. ಈಗಾಗ್ಲೇ ಅಪ್ಪನಿಂದ ಅವರು ಸಾಕಷ್ಟು ನೋವು ಅವಮಾನಗಳನ್ನ ಅನುಭವಿಸಿದ್ದಾರೆ. ಇನ್ನು ಅವ್ರಿಗೆ ನೋವು ಕೊಡ್ಬೇಕಾ? ಒಂದ್ ವೇಳೆ ಅಪ್ಪ ನೋಡಿರೋ ಹುಡ್ಗನ್ ಜೊತೆನೆ ನಿಶ್ಚಿತಾರ್ಥ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಬಂದ್ರೆ ಅದಕ್ಕೆ ನಿಮ್ಮ ಅಣ್ಣನೇ ಕಾರಣ. ಈ ಸಡಗರ ಸಂಭ್ರಮ ನೋಡೋದಕ್ಕೆ ನೀನಿಲ್ವಲ್ಲ ಅನ್ನೋ ಒಂದೇ ಒಂದು ಕೊರತೆ ನನಗೆ. ಆದರೂ ಏನೂ ಚಿಂತೆ ಇಲ್ಲ. ಇಲ್ಲಿ ನಡೀತಾ ಇರೋ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೀನಿದ್ಯಾ. ನಿನ್ನ ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಈ ಹಂತಕ್ಕೆ ಬರ್ತಾ ಇರಲಿಲ್ಲ. ಇದೆಲ್ಲಿಗೆ ಮುಗಿಯಲ್ಲ ಲಕ್ಷ್ಮಿ. ನನ್ನ ಮಗಳು ಮದುವೆ ಆಗಿ ಗಂಡನ ಮನೆ ಸೇರ್ಕೊಳ್ಳೋವರೆಗೂ ಅವಳಿಗೆ ನೀನು ನೆರಳಾಗಿರಬೇಕು, ಅವಳಿಗೆ ರಕ್ಷಣೆ ಕೊಡ್ತಾ ಇರಬೇಕು. ನೀವಿಬ್ಬರಿಗೂ ನನ್ನ ಮೇಲೆ ಕೋಪ ಬಂದಿದೆ ಅಂತ, ಆದ್ರೆ ಆ ಹುಡುಗನ್ನೇ ಜನನಿಗೆ ನೋಡಿರೋದು ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ಸಾರಿ ಪ್ರೀತು. ನೀವಿಬ್ರು ಇದೇ ರೀತಿ ಇದ್ರೆ ನಮಗೂ ಬೇಜಾರಾಗುತ್ತೆ. ದಯವಿಟ್ಟು ಮಾತಾಡಿ. ಸಾರಿ ಪ್ರೀತು. ಇದ್ಕೊಂಡು ಈ ಕಾರ್ಯ ಕೆಡಿಸ್ಬೇಕು ಅಂತ ತಾವೇನಾದ್ರೂ ಹೊಂಚಾಕ್ತಾ ಇದ್ದೀರೋ ಏನಪ್ಪ? ನಾನು ಯಾಕೆ ಹಾಗೆ ಮಾಡಲಿ? ಅದರಿಂದ ನನಗೇನು ಲಾಭ? ಜನನಿ ಹಣೆ ಬರದಲ್ಲಿ ಯಾವ ಹುಡುಗ ಅಂತ ಬರೆದಿದ್ಯೋ ಅವನ್ ತಾನೇ ಸಿಗೋದು. ಅದನ್ನ ಯಾರಿಂದ ತಪ್ಪಿಸೋಕೆ ಸಾಧ್ಯ? ನೋಡೋಣ. ಕಾಲಾಯ ತಸ್ಮೈ ನಮಃ. ಕಾಲಾಯ ತಸ್ಮೈ ನಮಃ. ನೋಡೋಣ, ನೋಡಿ. ನೋಟ ನಿಮ್ದು, ಆಟ ನಮ್ದು. ಜನನಿ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದಾಳೆ. ನೀನಾದ್ರೂ ನಮ್ದೇನು ತಪ್ಪಿಲ್ಲ ಅಂತ ಅವಳಿಗೆ ಹೇಳೋ. ಚಿಕ್ಕ ಯಜಮಾನ್ರೆ, ನಿಮ್ಮ ಅಣ್ಣನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ಅಲ್ಲ, ನೀವು ಯಾಕೆ ಜನನಿಯವ್ರ ತರ ಆಡ್ತಾ ಇದ್ದೀರಾ? ಅವ್ರು ಮಾತಾಡಿದ ತಪ್ಪಲ್ವಾ? ಅವಳು ಮಾತಾಡಿದ ತಪ್ಪಲ್ಲ, ಮಾತಾಡಿದ ಸರಿಯಾಗಿ. ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ತಮ್ಮನೇ ನನ್ನ ಬಗ್ಗೆ ತಪ್ಪು ತಿಳ್ಕೊಳಗಾಯ್ತಲ್ಲ ಪಾರ್ವತಿ. ನನ್ನ ಮಾತಿನ ಮೇಲೆ ಅವ್ರಿಗೆ ನಂಬಿಕೆನೇ ಇಲ್ಲ. ಯಾಕೆ ಪಾರ್ವತಿ ಅವನು ಹೀಗೆ ಮಾಡ್ತಾ ಇದ್ದಾನೆ? ಅವನು ಈ ತರ ನಡ್ಕೊಂಡವನೇ ಅಲ್ಲ. ಆದ್ರೆ ಇವತ್ತು ಅಪ್ಪ ಅಮ್ಮನ ಹತ್ರ ಹೇಳಕ್ಕಾಗ್ದಿರೋ ಎಷ್ಟೋ ವಿಚಾರಗಳನ್ನ ನಾನು ಅವನ ಹತ್ರ ಶೇರ್ ಮಾಡಿದ್ದೀನಿ. ಅವನು ಕೂಡ ಹಾಗೆ ಇದ್ದ. ನಮ್ಮಿಬ್ರು ಮಧ್ಯೆ ಅಷ್ಟು ಅನ್ಯೋನ್ಯತೆ ಇತ್ತು. ಇಷ್ಟು
ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದು ನನ್ನ ಮೇಲೆ ಅವನು ಇವತ್ತು ಅನುಮಾನ ಪಡ್ತಾ ಇದ್ದಾನಲ್ಲ ಪಾರ್ವತಿ. ಅಂತ ಪಾಪ ನನ್ಗೆ ಏನ್ ಮಾಡಿದ್ದೆ ಪಾರ್ವತಿ? ಒಂದಿನ ಹೋಮ್ವರ್ಕ್ ಮಾಡಿಲ್ಲ ಅಂತ ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಪ್ರೀತು ಹಠ ಮಾಡ್ತಾ ಇದ್ದ. ಹಾಗ ನಾನೇ ಅವನಿಗೆ ಹೋಮ್ವರ್ಕ್ ಮಾಡಿಕೊಟ್ಟಿದ್ದೆ. ಆದರೆ ಅದು ಹೇಗೋ ಟೀಚರಿಗೆ ಗೊತ್ತಾಗಿ ಅವನಿಗೆ ಹೊಡಿವಾಗ ನಾನು ಓಡೋಗಿ ಅವ್ರ ಕಾಲು ಹಿಡ್ಕೊಂಡು, ನೀವು ಏನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಿ, ನನ್ನ ತಮ್ಮಂಗೆ ಹೊಡಿಬೇಡಿ ಅಂತ ಕೇಳ್ಕೊಂಡಿದ್ದೆ. ಅದನ್ನ ನೋಡಿ ಟೀಚರು, ಅಣ್ಣ ತಮ್ಮ ಅಂದ್ರೆ ನಿಮ್ ತರ ಇರ್ಬೇಕು, ಒಳ್ಳೆ ರಾಮ ಲಕ್ಷ್ಮಣನ್ ತರ ಇದ್ದೀರಾ ಅಂತ ಹೊಗಳಿದ್ರು. ಅಷ್ಟಿಷ್ಟ ಪಾರ್ವತಿ ನನಗೆ ನನ್ನ ತಮ್ಮ ಅಂದ್ರೆ. ಯೋಚನೆ ಮಾಡಬೇಡಿ, ಇವತ್ತಲ್ಲ ನಾಳೆ ಚಿಕ್ಕ ಯಜಮಾನ್ರಿಗೆ ಸತ್ಯ ಏನು ಅಂತ ಗೊತ್ತಾಗೇ ಆಗುತ್ತೆ. ಪ್ರೀತು ನನ್ನ ಹತ್ರ ಮತ್ತೆ ಬರ್ತಾರೆ, ನನ್ನ ಜೊತೆ ಮಾತಾಡ್ತಾರೆ ಅಂತೀಯ? ನಂಬಿಕೆ ನನಗಿದೆ. ಮಗು ತರ ಮನ್ಸಿರೋ ನಿಮ್ಮನ್ನ ಯಾರು ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ ಯಜಮಾನ್ರೆ. ಅಂತದ್ರಲ್ಲಿ ನಿಮ್ ತಮ್ಮ ನಿಮ್ಮಿಂದ ದೂರ ಆಗ್ತಾರ ಹೇಳಿ? ಯಾವತ್ತಿದ್ರು ನೀವಿಬ್ರು ರಾಮ ಲಕ್ಷ್ಮಣನೇ. ಚೆನ್ನಾಗಿದ್ದೀವಿ. ನಾಳೆ ನನ್ನ ಮಗಳ ನಿಶ್ಚಿತಾರ್ಥ ಇದೆ. ಹೌದು, ನಿಮ್ಮ ತಂಗಿ ಗಂಡ, ತಮ್ಮನ ಹೆಂಡತಿ ಎಲ್ಲರೂ ಒಟ್ಟಿಗೆ ಮನೆಗೆ ಬಂದು ಮಗುವಿನ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಬೋರಣ್ಣ, ಸಂತೋಷದ ವಿಷಯ ಕಣ್ರಿ, ಮಗಳ ನಿಶ್ಚಿತಾರ್ಥ ನಡೀತಾ ಇದೆ ರೀ. ಹೌದಪ್ಪ, ತುಂಬಾ ಒಳ್ಳೆ ಸಂಬಂಧ. ದಯವಿಟ್ಟೆಲ್ಲ ಬರಬೇಕು. ನಾನು ಅಲ್ಲಿ ಬಂದು ಎಲ್ಲರನ್ನೂ ಕರೆಯಕ್ಕೆ ಆಗ್ತಿಲ್ಲ, ನೀವೇ ನಿಂತು ಅಕ್ಕಪಕ್ಕದ ಮನೆಯವರೆಲ್ಲ ಕರ್ಕೊಂಡ್ ಬಂದ್ಬಿಡಿ. ಸಾಕು, ಈ ಸೀರೆನೂ ಸಾಕು, ಇದ್ರ ಸವಾಸನೆ ಸಾಕು. ಅಮ್ಮ ಅಲ್ಲ, ನಮ್ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ರಾಮ ಲಕ್ಷ್ಮಣನ್ ತರ ಇದ್ರು. ಇವತ್ತು ಮಾತಾಡದೆ ಇರೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಯಾಕಪ್ಪ ದೇವ್ರೆ ಈ ತರ ಪರೀಕ್ಷೆ ಮಾಡ್ತಿದ್ಯಾ? ದೊಡ್ಡ ಯಜಮಾನ್ರು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಚಿಕ್ಕ ಯಜಮಾನ್ರು ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ. ಇದರಲ್ಲಿ ಯಾರು ತಪ್ಪು ಅಂತ ಯಾರು ಹೇಳಕ್ಕಾಗಲ್ಲ. ಟೈಮು ಏನು ಮಾಡೋಕ್ಕಾಗಲ್ಲ. ಅಪ್ಪ ಮಾದೇಶ್ವರ, ಇದಕ್ಕೆಲ್ಲ ನೀನೇ ಸರಿಯಾಗಿ ಉತ್ತರ ಕೊಡಬೇಕು. ಹೆಂಗಾದ್ರೂ ಮಾಡಿ ಇವರಿಬ್ರನ್ನ ಒಂದ್ ಮಾಡ್ಬಿಡು ದೇವ್ರೆ. ಏನು ಯೋಚನೆ ಮಾಡ್ತಾ ಇದೀಯಾ ರಘು? ವೀರಣ್ಣನ ಮನೇಲಿ ಏನ್ ನಡೀತಾ ಇದೆಯೋ ಏನೋ. ನಮ್ಮ ಮಕ್ಕಳು ಒಂದು ಫೋನು ಮಾಡಿಲ್ಲ. ಅದಕ್ಕೇನಂತೆ, ನೀನೇ ಆದಿತ್ಯನಿಗೆ ಫೋನ್ ಮಾಡು. ಮಾಡಿದ್ದೆ ರಘು, ಆದಿ ಫೋನು ನಾಟ್ ರೀಚಬಲ್ ಬರ್ತಾ ಇದೆ. ಸರಿ, ತಲೆ ಕೆಡ್ಸ್ಕೋಬೇಡ, ಅಂಥದ್ದೇನು ಆಗಿರಲ್ಲ. ಫ್ರೀ ಆದಾಗ ಅವನೇ ಫೋನ್ ಮಾಡ್ತಾನೆ. ನಡಿ ಊಟ ಮಾಡೋಣ. ನೀವು ಮಾಡಿ ರಘು, ನನಗೆ ಹಸಿವಿಲ್ಲ. ಯಾಕಿಲ್ಲ ಹೀಗೆ ಹೇಳ್ತಾ ಇದೀಯಾ? ನೀನ್ ಬಿಟ್ಟು ನಾನು ಯಾವತ್ತು ಊಟ ಮಾಡಿದ್ದೀನಿ? ಒಂಥರ ಇದೆಯಾ ರಘು? ನನ್ಗೆ ಯಾಕೋ ಆದಿನ ನೋಡ್ಬೇಕು ಅನ್ನಿಸ್ತಾ ಇದೆ, ಅವನ ಹತ್ರ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ನನ್ನ ಮನ್ಸು ಹೇಳ್ತಾ ಇದೆ ಆದಿ ಏನೋ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾನೆ ಅಂತ. ಅಖಿಲ, ನೀನು ಆದಿತ್ಯನ ಜೊತೆ ಮಾತಾಡಿಲ್ಲ ಅಂತ ನಿನ್ಗೆ ಹೀಗೆ ಅನಿಸ್ತಾ ಇದೆ ಅಷ್ಟೇ. ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಆಗಿದ್ರೆ ಇಷ್ಟೊತ್ತಿಗೆ ಅವನು ಫೋನ್ ಮಾಡ್ತಿದ್ನಲ್ವಾ? ಈ ತಾಯಿ ಹೃದಯ ಸುಳ್ಳು ಹೇಳಲ್ಲ ರಘು. ನನ್ನ ಆದಿ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆದಿ
ಹೌದು ತಾತ, ನೀವು ಹೇಳಿದ ನಿಜ. ಧ್ರುವ ಯಾವತ್ತೂ ತಪ್ಪು ಮಾಡೋನೇ ಅಲ್ಲ. ನಾನೇ ಅವನ ತಪ್ಪಾರ್ಥ ಮಾಡಿಕೊಂಡು ಸುಮ್ಮನೆ ಅವನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ. ನೀನು ಮಾಡಿದ ತಪ್ಪು ನಿನಗೆ ಅರಿವು ಆಗಿದ್ದೆಲ್ಲ ಅದು ಸಾಕು. ಆದರೆ ನಾಳೆ ನೀನು ಏನು ಮಾಡ್ತೀಯ ಅನ್ನೋದೇ ಪ್ರಶ್ನೆ. ಗೊತ್ತಾಗ್ತಿಲ್ಲ ತಾತ, ಎಲ್ಲ ಬಾಗಿಲು ಮುಚ್ಚಿದೆ. ಬಾಗಿಲು ಮುಚ್ಚಿದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅನ್ಕೊಂಡಿರೋ ಕೆಲಸ ಮಾಡೋಕ್ಕಾಗಲ್ಲಪ್ಪ. ಕಿಟಕಿಯಿಂದ ನುಗ್ಗಕ್ಕೆ ಪ್ರಯತ್ನ ಮಾಡಬೇಕು. ಅದು ಆಗ್ಲಿಲ್ವಾ, ಗೋಡೆನ ಹೊಡೆದು ನುಗ್ಗಬೇಕು. ಈಗ ನಾನು ಏನು ಮಾಡಲಿ ತಾತ? ನಾನು ಹೇಳ್ದಂಗೆ ಮಾಡ್ತೀಯ. ಈಗ ನೀನು ಧೈರ್ಯ ಮಾಡಲಿಲ್ಲ ಅಂದರೆ ಜನನಿ ನಿನ್ನ ಕೈ ತಪ್ಪಿಸ್ತಾಳೆ. ಇಲ್ಲ ತಾತ, ನನಗೆ ನನ್ನ ಜನನಿ ಬೇಕು. ನಾನು ಜನನಿನ ಪ್ರೀತಿ ಮಾಡೋ ವಿಷಯನ ಹೇಳ್ತೀನಿ. ಹಾಂ, ಒಳ್ಳೇದಾಗ್ಲಿ. ಒಳ್ಳೆ ಕಾರ್ಯಕ್ಕೆ ತಡ ಮಾಡಬಾರ್ದು. ಈಗಲೇ ಹೋಗೋ. ಸರಿ ತಾತ. ಯಾಕಪ್ಪ, ಏನಾಯ್ತು? ಯಾಕೆ ಹೇಳ್ತಾ ಇದೆಯಾ? ಮೋದಿ, ನಾನು ನಿಮ್ಮ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ.